ಈಗ ತಾನೇ ಡೆವಿಲ್ ಮೂವಿಯನ್ನ ನೋಡ್ಕೊಂಡು ಹೊರಗಡೆ ಬರ್ತಾ ಇದೀವಿ. ಮೂವಿ ಒನ್ ಬೈ ಒನ್ ಹೇಳ್ಬೇಕು ಅಂತಂದ್ರೆ, ಆಚೆಗಡೆ ದರ್ಶನ್ ಅವರು ಹೇಗಿದ್ದಾರೆ ಅದೇ ತರಾನೇ ಮೂವಿಯಲ್ಲೂ ದರ್ಶನ್ ಅವ್ರನ್ನ ಹಾಗೆ ತೋರಿಸಿದ್ದಾರೆ. ಮೊದಲನೇದಾಗಿ ಒಂದೊಂದು ಸೀನು, ಪ್ರತಿ ಸೀನು ಇಂಥ ಸೀನ್ ತೆಗಿಯೋಂಗಿಲ್ಲ. ಆ ಕಡೆ ಕೃಷ್ಣನ್ ಕ್ಯಾರೆಕ್ಟರ್ ಆಗಿರ್ಬೋದು, ಈ ಕಡೆ ಧನುಷ್ ಕ್ಯಾರೆಕ್ಟರ್ ಆಗಿರ್ಬೋದು, ಎರಡೂ ಕ್ಯಾರೆಕ್ಟರ್ ನ ದರ್ಶನ್ ಅವರು ಆಕ್ಟಿಂಗ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಈಗ ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲನೇ ಬಾರಿ ಕರ್ನಾಟಕ ಅಂದ್ರೆ ಕನ್ನಡ ಮೂವಿ ಹೌಸ್ಫುಲ್ ಆಗಿರೋದು ಮೊಟ್ಟ ಮೊದಲನೇ ಸಾರಿ ಇದು. ಯಾವತ್ತು ಈ ಹಿಂದೆ ಕನ್ನಡ ಮೂವಿಗೆ ಯಾವತ್ತೂ ಹೌಸ್ಫುಲ್ ಆಗಿಲ್ಲ. ಮೊದಲನೇದಾಗಿ ಇದೇ ಫಸ್ಟ್ ಹೌಸ್ಫುಲ್ ಆಗಿರೋದು, ಇಷ್ಟೊಂದು ಕಟ್ಔಟ್ ಬಿದ್ದಿರೋದು. ನಿನ್ನೆಯಿಂದ ದರ್ಶನ್ ಅವ್ರ ಮೂವಿ ಬಂದ್ರೆ ಯಾಕೆ ಅಷ್ಟು ಜನ ಊಟ ಮಾಡ್ತಾರೆ, ಅವ್ರ ಕಷ್ಟಗಳು ತೀರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಈಗ ನಾವೇ ಹೇಳ್ಬೋದು 2 ದಿವಸದಿಂದ ಪ್ರತಿಯೊಂದು ದಾರ ತಗೋಬರೋದ್ರಿಂದ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮರಗಳ ಕೆಲಸ ಆಗಿರ್ಬೋದು, ಪ್ರತಿಯೊಬ್ಬರು ಇವಾಗ ನಾವು ಖರ್ಚು ಮಾಡೋ ದುಡ್ಡಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ. ಇದೇ ತರ ಸ್ಟೇಟ್ ವೈಡ್ ಅಲ್ಲಿ ಎಷ್ಟು ಜನ ಎಲ್ಲೆಲ್ಲಿ ದರ್ಶನ್ ಅವ್ರ ಮೂವಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ, ಅವ್ರ ಹೊಟ್ಟೆ ಎಲ್ಲ ತುಂಬಿದೆ ಅಂತ ನಾನು ಈ ಮೂಲಕ ಡೆವಿಲ್ ಮೂವಿ ನೋಡ್ಕೊಂಡ್ ಬಂದಿರೋ ಮೂಲಕ ಮೀಡಿಯಾ ಮುಂದೆ ನಾನು ಹೇಳ್ತಾ ಇದ್ದೀನಿ. ದರ್ಶನ್ ಕನ್ನಡ ಫಿಲ್ಮ್ ತೆಗಿತಾವ್ರೆ. ದರ್ಶನ್ ಅವರು ಫಸ್ಟ್ ಹೇಳ್ಬಿಟ್ಟಿದ್ದಾರೆ, ನಾವು ಕನ್ನಡಕ್ಕೆ ಸಂಬಂಧಪಟ್ಟವರು, ನಮ್ಮನ್ನ ಕರ್ನಾಟಕದಲ್ಲಿ ಹೆಚ್ಚು ಮೇಲೆಗಡೆ ಎತ್ತಿ ಬೆಳೆಸ್ತಾ ಇದಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಆಚೆಗಡೆ ಹೋಗುವಂತ ನೆಸಿಟಿ ಇಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲೇ ನೋಡ್ಬೋದು, ನೀವು ಯಾವ ಥಿಯೇಟರ್ ನೋಡ್ತೀರಾ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಥಿಯೇಟರ್ಸ್ ಇರೋ ಅಷ್ಟು ಥಿಯೇಟರ್ ಕಾಣ್ತಿಲ್ಲ ಅಂತ ನಾನು ಹೇಳ್ತೀನಿ. ಯಾವುದೇ ಥಿಯೇಟರ್ ಹೋಗಿ ಎಲ್ಲಾ ಥಿಯೇಟರ್ ಬ್ಯಾನರ್ ಇಂದಾನೇ ಕ್ಲೋಸ್ ಆಗಿದೆ.